ನಾವು ನಮ್ಮ ಪ್ರಜ್ಞಾಪೂರ್ವಕ ನಿರ್ಧಾರಗಳ ಬಗ್ಗೆ ಅತಿಯಾದ ನಂಬಿಕೆ ಇಟ್ಟಿರುತ್ತೇವೆ. ಆದರೆ ಹಠಾತ್ ಸಾಮಾಜಿಕ ಒತ್ತಡ ಎದುರಾದಾಗ ಈ ಇಡೀ ತಾರ್ಕಿಕ ವ್ಯವಸ್ಥೆಯು ಕ್ಷಣಾರ್ಧದಲ್ಲಿ ವಿಫಲವಾಗುತ್ತದೆ. ಒಂದು ಕಠಿಣವಾದ ಇಂಟರ್ವ್ಯೂ ಪ್ರಶ್ನೆ ಅಥವಾ ವೇದಿಕೆಯ ವೇಲಿನ ಮಾತು, ಇಂತಹ ಸಣ್ಣ ಒತ್ತಡವು ನಮ್ಮ ಮೆದುಳಿನ ತರ್ಕವನ್ನು ಬದಿಗಿಟ್ಟು ನಮ್ಮನ್ನು ಮೂಲಭೂತ ಭಯದ ಸ್ಥಿತಿಗೆ ತಳ್ಳುತ್ತದೆ. ಈ ನಿಯಂತ್ರಣ ತಪ್ಪುವ ಸ್ಥಿತಿಯು ನಮ್ಮ ಗಂಟಲಿನ ಭಾಗದಲ್ಲಿರುವ ಶಕ್ತಿ ಕೇಂದ್ರದ ಒಂದು ಮೆಕ್ಯಾನಿಕಲ್ ಬ್ಲಾಕೇಜ್ನಿಂದ ಉಂಟಾಗುತ್ತದೆ. ಸಭೆಯನ್ನು ಪ್ರಭಾವಿಸುವವರಿಗೂ ಮತ್ತು ಆತಂಕದಲ್ಲಿ ಕಳೆದು ಹೋಗುವವರಿಗೂ ಇರುವ ಅಂತರವೆಂದರೆ ಅವರು ನಮ್ಮ ದೇಹದೊಳಗಿನ ಒಂದು ಸೂಕ್ಷ್ಮವಾದ ಜೈವಿಕ ಲಯವನ್ನು ಗಮನಿಸುವ ರೀತಿ. ನಮಗೆ ದೊರೆಯುವ ಸ್ವತಂತ್ರ ಇಚ್ಛಾಶಕ್ತಿಯು ನಮ್ಮ ಮನಸ್ಸಿನೊಳಗಿನ ಒಂದು ಸಣ್ಣ ಭೌತಿಕ ಸ್ಥಳದಿಂದ ಜನ್ಮ ತಾಳುತ್ತದೆ. ನಾವು ಪ್ರಜ್ಞಾಪೂರ್ವಕವಾಗಿ ಆ ಸ್ಥಳವನ್ನು ಪ್ರವೇಶಿಸಬೇಕಾಗುತ್ತದೆ. ನಮ್ಮ 5 ಇಂದ್ರಿಯಗಳು ಪ್ರತಿದಿನವೂ ಅಪಾರ ಪ್ರಮಾಣದ ಗೊಂದಲಮಯ ಮಾಹಿತಿಯನ್ನು ನಮ್ಮ ನರಮಂಡಲಕ್ಕೆ ನಿರಂತರವಾಗಿ ರವಾನಿಸುತ್ತಲೇ ಇರುತ್ತವೆ. ಈ ಅನಿಮೇಷನ್ ಗಮನಿಸಿ. ಪ್ರತಿಯೊಂದು ಸಂವೇದನೆಯು ನಮ್ಮ ಉಸಿರಾಟದ ಲಯದ ಮೇಲೆ ಸವಾರಿ ಮಾಡುತ್ತಾ ಮೇಲ್ಮುಖವಾಗಿ ಚಲಿಸುತ್ತದೆ. ಈ ಶಕ್ತಿಯು ನಮ್ಮ ಮೆದುಳು ಮತ್ತು ವಿಶುದ್ಧಿ ಚಕ್ರಕ್ಕೆ ಸಂಪರ್ಕ ಹೊಂದಿರುವ ಐ ಸೆಂಟರ್ ಅಥವಾ ಇಂಟೆಲೆಕ್ಚುವಲ್ ಸೆಂಟರ್ ಅನ್ನು ತಲುಪುತ್ತದೆ. ಉಸಿರಾಟದ ಒಳಹರಿವು ಮತ್ತು ಹೊರಹರಿವಿನ ಮಧ್ಯೆ ಒಂದು ಅತ್ಯಂತ ಸೂಕ್ಷ್ಮವಾದ ವಿರಾಮವಿರುತ್ತದೆ. ಆ ಕ್ಷಣದಲ್ಲಿ ಈ ಡೇಟಾ ಪ್ರವಾಹವು ಒಂದು ಕ್ಷಣ ಸ್ಥಗಿತಗೊಳ್ಳುತ್ತದೆ. ಸಾಮಾನ್ಯವಾಗಿ ನಮ್ಮ ಅರಿವು ಈ ವಿರಾಮವನ್ನು ಗಮನಿಸುವುದಿಲ್ಲ. ಇದರಿಂದಾಗಿ ಹೊರಗಿನಿಂದ ಬರುವ ಯಾವುದೇ ಒತ್ತಡವನ್ನು ನಮ್ಮ ಮೆದುಳು ನೇರವಾಗಿ ಪ್ರಾಣಾಪಾಯವೆಂದು ತಪ್ಪಾಗಿ ಭಾವಿಸುತ್ತದೆ. ಈ ಸಣ್ಣ ಕ್ಷಣವನ್ನು ಕಳೆದುಕೊಂಡಾಗ ನಮ್ಮ ನರಮಂಡಲವು ಆಟೋಮ್ಯಾಟಿಕ್ ಪ್ರತಿಕ್ರಿಯೆಗಳ ಲೂಪ್ಗೆ ಸಿಲುಕಿ ನಮ್ಮ ಸ್ವತಂತ್ರ ನಿರ್ಧಾರಗಳನ್ನು ಹತ್ತಿಕ್ಕುತ್ತದೆ. ಈ ವ್ಯವಸ್ಥೆಯನ್ನು ಸರಿಪಡಿಸಲು ತಂತ್ರಶಾಸ್ತ್ರವು ಸಾಕ್ಷಿಭಾವ ಅಥವಾ ವಿಟ್ನೆಸ್ ಸ್ಟೇಟ್ ಎಂಬ ತಾಂತ್ರಿಕ ವಿಧಾನವನ್ನು ಬಳಸುತ್ತದೆ. ಇಲ್ಲಿ ನಾವು ಇಂದ್ರಿಯಗಳಿಂದ ಬರುವ ಮಾಹಿತಿಯನ್ನು ಯಾವುದೇ ಪೂರ್ವಗ್ರಹವಿಲ್ಲದೆ ಕೇವಲ ಒಬ್ಬ ತಟಸ್ಥ ವೀಕ್ಷಕನಾಗಿ ಗಮನಿಸಬೇಕು. ಈ ತಟಸ್ಥಾವಲೋಕನವು ಉಸಿರಾಟದ ನಡುವಿನ ಆ ಸೂಕ್ಷ್ಮ ವಿರಾಮವನ್ನು ಕ್ರಮೇಣ ವಿಸ್ತರಿಸಲು ಪ್ರಾರಂಭಿಸುತ್ತದೆ. ಈ ಖಾಲಿ ಜಾಗವು ಹೆಚ್ಚಾದಂತೆ ನಮ್ಮ ಇಂಟೆಲೆಕ್ಚುವಲ್ ಸೆಂಟರ್ ಜಾಗೃತಗೊಂಡು ಭಯದ ಹಳೆಯ ನರತಂತುಗಳ ಕೊಂಡಿಯನ್ನು ಕಳಚುತ್ತದೆ. ಈ ಬದಲಾವಣೆಯು ಉಸಿರಿನ ನೈಸರ್ಗಿಕ ನಿಲುಗಡೆಯ ಅರಿವಿನಿಂದಲೇ ಸಾಧ್ಯವಾಗುತ್ತದೆ. ಇದಕ್ಕೆ ಯಾವುದೇ ದೈಹಿಕ ಬಲಪ್ರಯೋಗದ ಅಗತ್ಯವಿಲ್ಲ. ಸಾಕ್ಷಿಯಾಗಿ ಉಳಿಯುವ ಈ ಅಭ್ಯಾಸವು ನಮ್ಮ ನರಮಂಡಲದ ಹಳೆಯ ಪ್ರತಿಕ್ರಿಯೆಗಳನ್ನು ಅಳಿಸಿ ಅಲ್ಲಿ ಸಂಪೂರ್ಣ ಜಾಗರೂಕತೆಯನ್ನು ತುಂಬುತ್ತದೆ. ಈಗ ನಮ್ಮ ಗಮನವನ್ನು ಗಂಟಲಿನಲ್ಲಿರುವ ವಿಶುದ್ಧಿ ಚಕ್ರದ ಕಡೆಗೆ ಹರಿಸೋಣ. ಇದು ಆಕಾಶತತ್ವ ಮತ್ತು ಸಂವಹನದ ಮೂಲಬಿಂದು. ಭಯದ ಲೂಪ್ ಕಳಚಿದಾಗ ನಮ್ಮೊಳಗಿನ ಶಕ್ತಿಯು ಅಡೆತಡೆಯಿಲ್ಲದೆ ಗಂಟಲನ್ನು ತಲುಪುತ್ತದೆ. ಈ ಶಕ್ತಿಯು ಗಂಟಲಿನ ಭಾಗದಲ್ಲಿ ದಶಕಗಳಿಂದ ಸಂಗ್ರಹವಾಗಿರುವ ಒತ್ತಡ ಮತ್ತು ಸಂಕೋಚವನ್ನು ನಿಧಾನವಾಗಿ ಕರಗಿಸಲು ಆರಂಭಿಸುತ್ತದೆ. ಶಕ್ತಿಯ ಈ ಮುಕ್ತ ಹರಿವನ್ನೇ ವಾಣಿಸಿದ್ಧಿ ಎನ್ನಲಾಗುತ್ತದೆ. ಇಲ್ಲಿ ನಮ್ಮ ಮಾತುಗಳು ಆಳವಾದ ಮತ್ತು ಪ್ರಭಾವಶಾಲಿ ಶಕ್ತಿಯನ್ನು ಪಡೆಯುತ್ತವೆ. ಯಾವುದೇ ಒತ್ತಡದ ಪರಿಸ್ಥಿತಿಯಲ್ಲೂ ನಮ್ಮ ಆಲೋಚನೆ ಮತ್ತು ಪದಗಳ ಮೇಲೆ ನಮಗೆ ನಿಖರವಾದ ನಿಯಂತ್ರಣವಿರುತ್ತದೆ. ಏನು ಹೇಳಬೇಕು ಎಂಬುದು ಕ್ಷಣಾರ್ಧದಲ್ಲಿ ತಿಳಿಯುತ್ತದೆ. ವಿಶುದ್ಧಿ ಚಕ್ರದ ಈ ಸಮತೋಲನವು ನಮ್ಮ ಮಾತಿಗೆ ಒಂದು ಕಾಂತೀಯ ಶಕ್ತಿಯನ್ನು ನೀಡುತ್ತದೆ. ನಮ್ಮ ಉಪಸ್ಥಿತಿಯೇ ಇತರರಲ್ಲಿ ಅಧಿಕಾರ ಮತ್ತು ಸತ್ಯದ ಅರಿವು ಮೂಡಿಸುತ್ತದೆ. ನಿಜವಾದ ಪ್ರಭಾವಶಾಲಿ ವ್ಯಕ್ತಿತ್ವವು ಕೇವಲ ಶಬ್ದಗಳಿಂದ ಬರುವುದಿಲ್ಲ. ಶೂನ್ಯವನ್ನು ಅರಿತಾಗ ಮಾತ್ರ ನಮಗೆ ಸಿದ್ಧಿಸುತ್ತದೆ.